ನಮಸ್ಕಾರ. ಫ್ರೀಡಮ್ 19 ನ್ಯೂಸ್ಗೆ ಸ್ವಾಗತ. ನಾನು ರೂಪಲತಾ. ಇದೀಗ ಗುರುವಾರದ ಸಂಕ್ಷಿಪ್ತ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಸುದ್ದಿ ಸಂಗ್ರಹಣೆ ಮಲ್ಲಿಕಾರ್ಜುನ ಖೈರೆ. ಇರಾನ್ ವಿರುದ್ಧದ ಯುದ್ಧಕ್ಕೆ ಟ್ರಂಪ್ಗೆ ಮುಕ್ತ ಅಧಿಕಾರ. ಅಧ್ಯಕ್ಷರ ಮಿಲಿಟರಿ ಕ್ರಮಕ್ಕೆ ತಡೆ ನೀಡಲು ಅಮೆರಿಕ ಸೆನೆಟ್ ನಿರಾಕರಣೆ. ಇರಾನ್ ಮೇಲೆ ಅಮೆರಿಕದ ಆಪರೇಷನ್ ಎಪಿಕ್ ಫ್ಯೂರಿ ದಾಳಿ. 100 ಗಂಟೆಗಳಲ್ಲಿ 2000 ಟಾರ್ಗೆಟ್ ಉಡೀಸ್. ಶ್ರೀಲಂಕಾ ಬಳಿ ಇರಾನ್ ಹಡಗಿನ ಮೇಲೆ ಸಬ್ಮರೀನ್ ಅಟ್ಯಾಕ್. ಹಡಗಿನಲ್ಲಿದ್ದ 101 ಜನರು ನಾಪತ್ತೆ. ಶ್ರೀಲಂಕಾ ಕರಾವಳಿಯಲ್ಲಿ ಇರಾನ್ ಯುದ್ಧ ನೌಕೆ ಮೇಲಿನ ದಾಳಿ ವಿಡಿಯೋ ಬಿಡುಗಡೆ ಮಾಡಿದ ಅಮೆರಿಕ. ಇಸ್ರೇಲ್ ಅಮೆರಿಕ ಜಂಟಿ ದಾಳಿ. ಇರಾನ್ನಲ್ಲಿ 1045 ಜನರ ಸಾವು. ಪ್ರಧಾನಿ ಮೋದಿ ಬಂದಿದ್ದಾಗ ದಾಳಿ ಯೋಜನೆ ರೂಪಿಸಿರಲಿಲ್ಲ, ಇಸ್ರೇಲ್ ರಾಯಭಾರಿ. ಕೆಟ್ಟದ್ದರ ಮೇಲೆ ಒಳ್ಳೆಯದಕ್ಕೆ ಜಯ. ಭಾರತೀಯರಿಗೆ ಹೋಳಿ ಹಬ್ಬದ ಶುಭಾಶಯ ಕೋರಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ವಿದೇಶಕ್ಕೆ ಹೋಗಿ ಏನು ರಾಜಕೀಯ ಮಾಡೋದು? ಫಾರಿನ್ ಟ್ರಿಪ್ ಮುಗಿಸಿ ಕಾಂಗ್ರೆಸ್ ಶಾಸಕರು ವಾಪಸ್. ಮೀಸಲಾತಿ ವಿವಾದಕ್ಕೆ ಸರ್ಕಾರ ಕುಮ್ಮಕ್ಕು. ಸಂಸದ ಗೋವಿಂದ ಕಾರಜೋಳ. ಸಿಎಂ ಪ್ರಧಾನಿ ಹುದ್ದೆಗೇರಿದವರು ಯಾವ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗಿದ್ದಾರೆ? ಜೆಡಿಎಸ್ಗೆ ಡಿಕೆಶಿ ಸವಾಲು. ಕೆಎಎಸ್ ಫಲಿತಾಂಶದಲ್ಲಿ ಮತ್ತೆ ಅಕ್ರಮ ಆರೋಪ. ಸಿಎಂ ಕುರ್ಚಿ ಕದನ ಮಧ್ಯೆ ಡಿಕೆಶಿಯಿಂದ ಮಾರ್ಚ್ 10ಕ್ಕೆ ಡಿನ್ನರ್ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತ್ಯಜಿಸುತ್ತಾರಾ ಡಿಸಿಎಂ? ಖಮೇನಿ ಹತ್ಯೆ ಖಂಡಿಸಿ ಪ್ರತಿಭಟನೆ. ಪ್ರಕರಣ ದಾಖಲು ಪರಂ. ಮಧ್ಯಪ್ರಾಚ್ಯ ಸಂಘರ್ಷ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 34 ವಿಮಾನ ಹಾರಾಟ ರದ್ದು. ಮಧ್ಯಪ್ರಾಚ್ಯ ಸಂಘರ್ಷ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ 34 ವಿಮಾನ ಹಾರಾಟ ರದ್ದು. ಖಾಲಿ ಹುದ್ದೆಗಳ ಭರ್ತಿಗೆ ಎಸ್ಸಿ ಒಳ ಮೀಸಲಾತಿ ಪರಿಗಣಿಸಿ ಸರ್ಕಾರಕ್ಕೆ ಬಿಜೆಪಿ ಆಗ್ರಹ. ನಾಗ್ಪುರ. ಬಣ್ಣ ಹಾಕಿದ್ದಕ್ಕೆ 4 ವರ್ಷದ ಮಗು ಮೇಲೆ ಕೊತ ಕುದಿಯುವ ಬಿಸಿ ನೀರು ಎರಚಿದ ಅಜ್ಜಿ. ಭಾರತದ ಮೇಲೆ ಇರಾನ್ ಇಸ್ರೇಲ್ ತೈಲ ರಾಷ್ಟ್ರಗಳ ಯುದ್ಧ ಎಫೆಕ್ಟ್. ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಡಿಸ್ಕೌಂಟ್ ಕ್ಯಾನ್ಸಲ್. ಬಿಹಾರದ ಸಿಎಂ ನಿತೀಶ್ ರಾಜ್ಯಸಭೆಗೆ. ಬಿಜೆಪಿಗೆ ಒಲಿಯಲಿದೆಯಾ ಮುಖ್ಯಮಂತ್ರಿ ಪಟ್ಟ? ಖಮೇನಿ ಹತ್ಯೆ ಕುರಿತು ಪೋಸ್ಟ್. ಎನ್ಸಿ ಸಂಸದ. ಶ್ರೀನಗರ ಮಾಜಿ ಮೇಯರ್ ವಿರುದ್ಧ ಎಫ್ಐಆರ್ ದಾಖಲು. ಮಧ್ಯಪ್ರಾಚ್ಯ ಯುದ್ಧಕ್ಕೆ ಪಾಕಿಸ್ತಾನ ಪ್ರವೇಶ. ಸೌದಿ ಅರೇಬಿಯಾ ಜೊತೆಗಿನ ರಕ್ಷಣಾ ಒಪ್ಪಂದ ಈಗ ನಿರ್ಣಾಯಕ. ಟ್ರಂಪ್ ಬೈಡನ್ ಹತ್ಯೆಗೆ ಇರಾನಿನಿಂದ ಸುಪಾರಿ. ಪಾಕಿಸ್ತಾನ ಪ್ರಜೆಯ ಸ್ಫೋಟಕ ಹೇಳಿಕೆ. ಮಧ್ಯಪ್ರಾಚ್ಯ ಸಂಘರ್ಷ. ಇರಾನ್ ಯುದ್ಧಕ್ಕೆ ನಾನು 10ಕ್ಕೆ 15 ಅಂಕ ಕೊಡುತ್ತೇನೆ. ಅಮೆರಿಕ ಈಗ ಅತ್ಯಂತ ಬಲಿಷ್ಠ ಸ್ಥಿತಿಯಲ್ಲಿದೆ. ಡೊನಾಲ್ಡ್ ಟ್ರಂಪ್. ಇವಿಷ್ಟು ಈವರೆಗಿನ ಸುದ್ದಿ. ನಾಳೆ ಇನ್ನಷ್ಟು ಸುದ್ದಿಗಳನ್ನ ನೀಡ್ತಾ ಹೋಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಫ್ರೀಡಮ್ 19 ನ್ಯೂಸ್ ಚಾನೆಲ್. ನಮಸ್ಕಾರ.